ಸಂಜೀವಿನಿ ಒಕ್ಕೂಟದ ಮೂಲಕ ಖರೀದಿ ಮಾಡಿದ ಕಡಲೆ ಬಾಕಿ ಹಣವನ್ನು ಕೂಡಲೇ ನೀಡುವಂತೆ ಒತ್ತಾಯಿಸಿ ರೈತರಿಂದ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು. ಹೌದು, ಮುಂಡರಗಿ ತಾಲೂಕಿನ ಹಳ್ಳಿಕೇರಿ ಗ್ರಾಮದ ಸುಮಾರು 62ಕ್ಕೂ ಹೆಚ್ಚು ರೈತರಿಂದ ಕಳೆದ ವರ್ಷ ಸಂಜೀವಿನಿ ಒಕ್ಕೂಟದ ಮೂಲಕ ಕರಿಗಡಲೆ ಖರೀದಿಸಿದ್ದಾರೆ. ಆದರೆ 1 ವರ್ಷ ಗತಿಸಿದರೂ ಈವರೆಗೂ ಬಾಕಿ ಹಣ ಪಾವತಿಸಿಲ್ಲ. ಬಡ ರೈತರು ಸುಮಾರು 70 ಲಕ್ಷ ರು ಹಣದಲ್ಲಿ ಸುಮಾರು 36 ಲಕ್ಷ ಬಾಕಿ ಉಳಿಸಿಕೊಂಡಿದೆ. ಸುಮಾರು 1 ವರ್ಷ ಗತಿಸಿದೆ ಎಂದು ಈ ವೇಳೆ ಪ್ರತಿಭಟನಾ ನಿರತರಿಂದ ಆರೋಪಿಸಲಾಯಿತು. ಮೊದ್ಲಾಗ ತುಂಬಿದವರಿಗೆ ಒಂದಿಷ್ಟು ಕೊಟ್ಕೊಂತ ಬಂದ್ರಿ. ಇತ್ತಿತ್ಲಾಗ ಒಂದ್ 2 ಗಾಡಿ ಲೋಡ್ ಆಗಿಂದ ಅವ ಬರೋದು ಬಿಟ್ಟ, ರೊಕ್ಕನು ಬಿಟ್ಟಿನ್ರಿ. ಇದಾಗಿಂದ ಗದಗ ಜಿಲ್ಲಾಕ ನಾವು ಸ್ಟ್ರೈಕಿಗೆ ಹೋದ್ವಿ 2 ಸಲ. DC, SP, CO ಚಂದ್ರಶೇಖರ್ ಅಂತ ಹೇಳಿ ಅವ್ರು ಒಟ್ಟು ಯಾರು ಮಾಡಿದ್ರು, ಯಾರು ಮೈಟ್ ಮಾಡ್ಲಿಲ್ಲ. ನಮ್ಮಲ್ಲಿ ಒಂದ್ ಜಗ್ಗಿ ಎಲ್ಲ ಹೋರಾಟ್ರಿ, ಆದ್ರೆ ಬರೇ ಬಾಯಿ ಆತ ಹೊರತು ವರ್ಕ್ ಏನೂ ಆಗ್ಲಿಲ್ಲ. ಇನ್ನು 6 ತಿಂಗಳ ಹಿಂದೆ ಅರ್ಧದಷ್ಟು ಹಣವನ್ನು ನೀಡಿದ್ದು ಇನ್ನೂ ಅರ್ಧ ಹಣ ಬಾಕಿ ಇದೆ. ಹಣ ನೀಡದೆ ರೈತರ ಜೊತೆ ಸಂಜೀವಿನಿ ಒಕ್ಕೂಟ ಚೆಲ್ಲಾಟವಾಡುತ್ತಿದೆ. ಸರಿಯಾಗಿ ಸ್ಪಂದಿಸದೆ ಇದಕ್ಕೂ ನಮಗೂ ಸಂಬಂಧವಿಲ್ಲದಂತೆ ಉತ್ತರಿಸುತ್ತಿದ್ದಾರೆ. ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಅವರೂ ಕೂಡ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಇದರಿಂದ ರೈತರಿಗೆಲ್ಲ ಬರಸಿಡಿಲು ಬಡಿದಂತಾಗಿದ್ದು, ಸಮಸ್ಯೆ ಸರಿಪಡಿಸಿ ಬಾಕಿ ಇರುವ ಹಣವನ್ನು ನೀಡಬೇಕು ಎಂದು ಹಳ್ಳಿಕೇರಿ ಗ್ರಾಮದ ರೈತರು ಈ ವೇಳೆ ಆಗ್ರಹಿಸಿದರು. ಅಂತ ಹೇಳಿದ್ರು. ಈಗ ಮತ್ತೆ 5-6 ತಿಂಗಳಾದ್ರೂ ನಮ್ಗೆ ದುಡ್ಡು ಬಂದಿಲ್ಲ. ಇವತ್ತು ಹೇಳಿದ್ರೆ ನಾವು ಬಂದು ಕೇಳಿದ್ವಿ, ಇವತ್ತು ನಮ್ಗೆ ಸಂಬಂಧ ಇಲ್ಲ ಅನ್ನಕತ್ಯಾರ. ಮತ್ತೆ ಯಾರು ಸಂಬಂಧ ಇದಕ್ಕ? ರೈತ ಹೊಣೆ ಏನು? ನಮ್ಮ ಮಕ್ಕಳು ಮರಿ ಅವು ಹೊಲದವು, ಅವು ಇವು ಖರ್ಚಾದವು, ಮಕ್ಕಳು ಮರಿ ಇವು ಸಾಲಿ ಹಡದವು ಪಡೆದವು, ಇವು ಎಲ್ಲದವು ದವಾಖಾನೆ ಅದಾವು. ಉಡುಚಪ್ಪ ತಿಗಿರಿ 9 ಲೈವ್ ನ್ಯೂಸ್ ಗದಗ.